ಹೆಸರು ಖುಷಿ. ನಮ್ಮ ಶಾಲೆಯಲ್ಲಿ ಶೌಚಾಲಯಗಳು ಚೆನ್ನಾಗಿಲ್ಲ. ಮೆಚೂರ್ ಆಗಿರೋಂಥ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗ್ತಿದೆ. ಅದರಿಂದ ನಾವು ಟೀಚರ್ಸ್ ವಾಶ್ರೂಮ್ನ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಆ ಸ್ಥಿತಿ ಬರಬಾರ್ದು ಅಂತ. ಅಲ್ಲೊಂದಿಷ್ಟು ಜನಕ್ಕೆ ಯಾವ ಖಾತೆ ಕೊಟ್ಟಿದೀವಿ ಅಂತ ಗೊತ್ತಿಲ್ಲ, ಇಲ್ಲಿ ಬಂದು ತಂದು ನುಡಿತಾ ಇದ್ದಾರೆ. ಈಗ ಯಾರಾದ್ರೂ ಧೈರ್ಯವಾಗಿ ಎದ್ದು ನಿಂತ್ಕೊಂಡು ಇಂಥದೊಂದು ಸಮಸ್ಯೆ ಇದೆ, ನಮ್ಮ ಶಾಲೆಗೆ ಇಂಥದೊಂದು ಬೇಕು ಅಂತ ಹೇಳೋರು ಯಾರು ಇದ್ದೀರಾ? ಏನ್ ಜಗಳ ಬಿಡ್ತೀರಾ ಅವ್ರ ಹತ್ರ? ನೀರಿನ ಸಮಸ್ಯೆ ಇದೆ, ಇಲ್ಲಿ ನೀರಿಲ್ಲ, ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡ್ತೀನಿ. ಆ ಗೇಟ್ ಅಲ್ಲಿ ಸಂದಿಲ್ ನುಸ್ಕೊಂಡ್ ಬರ್ತದೆ. ಅಟ್ಲೀಸ್ಟ್ ಒಂದು 4 ಅಡಿನಾದ್ರೂ ಮಿಸ್ ಹಾಕಿದ್ರೆ ಸೊ ನಾಯಿಗಳು ಬರೋಲ್ಲ. ಯಾಕಂದ್ರೆ ಇಲ್ಲಿ ಕಚ್ಚಾಡ್ತವೆ, ಎಲ್ಲ ಸಮಸ್ಯೆ ತುಂಬಾ ಆಗ್ತಾ ಇದೆ. ಎಲೆಕ್ಷನ್ ಆಗಿದೆ ಅಲ್ವಾ? ಬನ್ನಿ, ನೀವೆಲ್ಲರೂ ವೋಟಿಂಗ್ ಮಾಡಿದಿರಲ್ವಾ ಇವ್ರನ್ನೆಲ್ಲ ಆಯ್ಕೆ ಮಾಡೋದಕ್ಕೆ? ಮಾಡಿದ್ರಾ? ನನ್ನ ಹೆಸರು ಕೃತಿಕಾ ಜಿಲ್ಲೋಕೆ. ನನ್ನ ಹೆಸರು ಲಿಖಿತಾ, ನನ್ನ ಖಾತೆ ಪ್ರೈಮ್ ಮಿನಿಸ್ಟರ್. ನನ್ನ ಹೆಸರು ಖುಷಿ, ನನ್ನ ಖಾತೆ ಎಜುಕೇಶನ್ ಮಿನಿಸ್ಟರ್. ಆಯ್ತಾ? ಶಿಕ್ಷಣ ಸಚಿವರು. ದೀಕ್ಷಾ, ನನ್ನ ಖಾತೆ ಫಿನಾನ್ಸ್ ಮಿನಿಸ್ಟರ್. ಹಣಕಾಸು ಸಚಿವರು. ನನ್ನ ಹೆಸರು ರೋಹಿಣಿ, ನಾನು ಕಲ್ಚರ್ ಮಿನಿಸ್ಟರ್. ಸಾಂಸ್ಕೃತಿಕ ಸಚಿವರು. ಕಲ್ಚರ್ ಮಿನಿಸ್ಟರ್. ನನ್ನ ಹೆಸರು ಸಾನ್ವಿ, ನನ್ನ ಖಾತೆ ಕ್ಲೀನಿಂಗ್ ಮಿನಿಸ್ಟರ್. ಕ್ಲೀನಿಂಗ್, ಸ್ವಚ್ಛತೆ. ನನ್ನ ಹೆಸರು ಸ್ವಯಂ, ನನ್ನ ಖಾತೆ ಹೆಲ್ತ್ ಮಿನಿಸ್ಟರ್. ಆರೋಗ್ಯ. ನನ್ನ ಹೆಸರು ಚಿನ್ಮಯ್, ನಾನು ಫುಡ್ ಮಿನಿಸ್ಟರ್. ಊಟದ ವ್ಯವಸ್ಥೆ ಇವನ್ನ ಕೇಳ್ಬೇಕು ನೀವೀಗ. ನನ್ನ ಹೆಸರು ಸಮನ್ವಿ, ನನ್ನ ಖಾತೆ ಕಲ್ಚರಲ್ ಮಿನಿಸ್ಟರ್. ನನ್ನ ಹೆಸರು ಗಾಂಧಿ, ನಾನು ಸೈನ್ಸ್ ಮಿನಿಸ್ಟರ್. ನನ್ನ ಹೆಸರು ರಾಜೇಶ್ವರಿ, ಸೈನ್ಸ್ ಮಿನಿಸ್ಟರ್. ಅಗ್ರಿಕಲ್ಚರ್ ಆ್ಯಂಡ್ ಕಮ್ಯುನಿಕೇಶನ್ ಮಿನಿಸ್ಟರ್. ನನ್ನ ಹೆಸರು ಪ್ರಮೋದ್ ಕುಮಾರ್, ನಾನು ಕ್ಲೀನಿಂಗ್ ಮಿನಿಸ್ಟರ್. ನನ್ನ ಹೆಸರು ನಂದಿವರ್ಧನ್, ನಾನು ಕಮ್ಯುನಿಕೇಶನ್ ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್. ನನ್ನ ಹೆಸರು ಪೂರ್ವಿ ತೇಜಸ್, ಸಮಯ ಪಾಲನೆ. ನನ್ನ ಹೆಸರು ಜೀವನ್, ನನ್ನ ಖಾತೆ ಸ್ಪೋರ್ಟ್ಸ್ ಮಿನಿಸ್ಟರ್. ನನ್ನ ಹೆಸರು ಚಿರಂಜೀವಿ, ನನ್ನ ಖಾತೆ ವೈಸ್ ಪ್ರೆಸಿಡೆಂಟ್. ನನ್ನ ಹೆಸರು ಅಮಿತ್, ನನ್ನ ಖಾತೆ ಫುಡ್ ಮಿನಿಸ್ಟರ್. ನನ್ನ ಹೆಸರು ಕಿಶನ್, ಹೋಮ್ ಮಿನಿಸ್ಟರ್. ಈಗ ಗೊತ್ತಾಯ್ತಲ್ಲ, ಇವ್ರನ್ನ ಯಾಕೆ ಪರಿಚಯ ಮಾಡ್ಕೊಟ್ಟು ಗೊತ್ತಾ? ಯಾಕೆ ಹೇಳಿ? ಇವರೆಲ್ಲರನ್ನು ಕೂಡ ಆಯ್ಕೆ ಮಾಡಿರೋರು ಯಾರು? ನೀವೇ. ಕೆಲಸ ಮಾಡ್ಲಿ ಅಂತ ಆಯ್ಕೆ ಮಾಡಿದ್ದೀರಾ. ಒಬ್ರು ಫುಡ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಒಬ್ರು ಕಲ್ಚರಲ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಒಬ್ರು ಪ್ರೆಸಿಡೆಂಟ್ ಅಂತ ಹೇಳ್ತಾರೆ, ಒಬ್ರು ಕ್ಲೀನಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಒಬ್ರು ಟೈಮಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲ ವಿಷಯಗಳನ್ನು ಕೂಡ ಪಾಲಿಸೋದಿಕ್ಕೆ ಜವಾಬ್ದಾರಿ ಕೊಟ್ಟಿರೋದು ಯಾರಿಗೆ? ಇವ್ರುಗಳಿಗೆ ನೀವು ಜವಾಬ್ದಾರಿ ಕೊಟ್ಟಿದ್ದೀರಾ, ಹೌದಲ್ವಾ? ಈಗ ಈ ಶಾಲೆಯಲ್ಲಿ ಏನ್ ಕುಂದು ಕೊರತೆ ಇದಾವೋ ಆ ಕುಂದು ಕೊರತೆಗಳನ್ನ ನೀವ್ ಯಾರಿಗೆ ಹೇಳ್ಬೇಕು ಅಂದ್ರೆ ಇವ್ರುಗಳಿಗೆ ಹೇಳ್ಬೇಕು. ನಿಮ್ಮ ಶಿಕ್ಷಕರು ಏನಿದ್ದಾರೆ ಅವ್ರಿಗೆ ಹೇಳ್ತಾರೆ. ಶಿಕ್ಷಕರು ಯಾರಿಗೆ ಹೇಳ್ತಾರೆ? ಇಲ್ಲಿನ ಗ್ರಾಮ ಪಂಚಾಯತಿಗೆ ತಿಳಿಸ್ತಾರೆ. ಪೆರೇಡ್ ಮಾಡಿದ್ರಲ್ವಾ ಶಾಲೆಯಿಂದ ದೇವಸ್ಥಾನದ ಹತ್ರ? ಇದೇ ಪ್ರಜಾಪ್ರಭುತ್ವ. ನೀವ್ ಹೇಳಿದ್ದು, ಅವ್ರು ಹೇಳಿದ್ದು ಎಲ್ಲದನ್ನು ತಗೊಂಡೋಗಿ ಸರ್ಕಾರದ ಲೆವೆಲ್ ತಲುಪಿಸೋದಿದೆಯಲ್ಲ, ಇದೇ ಪ್ರಜಾಪ್ರಭುತ್ವ. ಅರ್ಥ ಆಯ್ತಾ ಈಗ? ನನ್ನ ಹೆಸರು ವರ್ಷಿತಾ. ಇಲ್ಲಿ ಶೌಚಾಲಯ ಒಂದು ರೂಮ್ ಚೆನ್ನಾಗಿಲ್ಲ, ಅದನ್ನ ಸರಿ ಮಾಡಿಕೊಡ್ಬೇಕು ಅಂತ. ನನ್ನ ಹೆಸರು ವೈಷ್ಣವಿ, ಬಸ್ ನಿಲ್ಲಿಸ್ತಿಲ್ಲ ಶನಿವಾರ. ನನ್ನ ಹೆಸರು ಲಿಖಿತಾ, ನನ್ನ ಸ್ಕೂಲಲ್ಲಿ ಫಿಲ್ಟರ್ ಇದೆ, ಆದರೆ ಅದು ನೀರು ಹೋಗ್ತಿಲ್ಲ, ಹಾಗಾಗಿ ನೀರು ಹಾಕ್ಸ್ಬೇಕು ಅಂತ ಕೇಳ್ತೀವಿ. ನನ್ನ ಹೆಸರು ವಿಶ್ವಾಸ್ ಅಂತ. ನಾವು ಊಟಕ್ಕೆ ಕಾರಿಡಾರಲ್ಲಿ ಕುತ್ಕೊಂಡಾಗ ಗಾಳಿಯಿಂದ ನಮ್ಮ ತಟ್ಟೆಗೆಲ್ಲ ಕಸ ಬೀಳುತ್ತೆ. ಅದಕ್ಕೆ ದಾಸೋಹ ಕೊಠಡಿಯನ್ನು ನಿರ್ಮಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ನನ್ನ ಹೆಸರು ಸಿದ್ಧಾಂತ್. ನಮಗೆ ಸ್ವಂತದಂತ ಒಂದು ಬೋರ್ ಕೊರೆಸ್ಕೊಡ್ಬೇಕು ಅಂತ. 1 ವಾರದಿಂದ ನಮಗೆ ನೀರಿನ ಕೊರತೆ ಜಾಸ್ತಿ ಆಗಿದೆ ಸರ್. ನನ್ನ ಹೆಸರು ಋಷಾಂಕ್. ಅಲ್ಲಿ ಸಂಪಲ್ಲಿ ನೀರಿಲ್ಲ, ಎಲ್ಲರೂ ಮಕ್ಕಳು ತಟ್ಟೆ ತೊಳೆಯಲು ಬೇರೆ ಪಾತ್ರೆಯಿಂದ ಹೋಯ್ಕೆಂದು ತಟ್ಟೆ ತೊಳ್ಕೊಳ್ತಾರೆ. ಶಿಕ್ಷಕರು ಹೇಳಿದರೆ ಅದಕ್ಕೆ ಪೈಪ್ಲೈನ್ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಮ್ಮ ಶಾಲೆಯಲ್ಲಿ ಕೊಠಡಿಗಳೆಲ್ಲ ಸರಿ ಇಲ್ಲ, ಹಾಗಾಗಿ ಮಳೆ ನೀರೆಲ್ಲ ಸೋರುತ್ತೆ, ಹಾಗಾಗಿ ಕೊಠಡಿಗಳೆಲ್ಲ ಸರಿ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಅಲ್ಲಿ ನಮ್ಮ ರೂಮಲ್ಲಿ ಹೇಳ್ತೀರಾ? ಈಗ ನನಗೆ ಬೆಳಗ್ಗೆಯಿಂದ ಒಂದು ರೀತಿ ಬೇರೆ ವಾತಾವರಣ ಕ್ರಿಯೇಟ್ ಆಯ್ತು. ಬೇರೆ ಶಾಲೆಗಳಿಗೂ ಹೋಗಿ ಬಂದ್ವು. ಅಲ್ಲಿ ಹೋದಾಗ ಶಾಲೆ ಒಳಗೆ ಡ್ರಿಂಕ್ಸ್ ಬಾಟ್ಲಿಗಳು ಬೀಳ್ತಾ ಇದಾವೆ, ಗಾಜು ಹೊಡಿತಿದ್ದಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಬೀಗ ಹೊಡಿತಾ ಇದಾರೆ, ಶಾಲೆ ಸಾಮಾನುಗಳು ತಗೊಂಡು ಹೋಗ್ತಿದ್ದಾರೆ ಊರಿನವರು ಅಥವಾ ಇನ್ನೇನೋ ಒಂದು ರಾತ್ರಿ ಹೊತ್ತು ಅಂತ. ಬಟ್ ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವ ಅನ್ನೋದಿದೆ, ಎಲ್ಲ ಇದೆ, ಸರ್ಕಾರ ಇದೆ, ಎಲ್ಲ ಇದ್ದು ಕೂಡ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆಯಲ್ಲ. ಶಾಲೆ ಕೇಳಿದೆ, ಇರೋರು 2 ಜನ ಮಕ್ಳಿದಾರೆ ಅತ್ಲಾಗ, ಅವನು ಮುಚ್ಚಿರ ಅತ್ಲಾಗೆ ಬೇಕಾದ್ರೆ ಯಾಕೆ ಹಿಂಗ ಆಗ್ತಾ ಇದಾರೆ? ಬೇರೆ ಊರ ನಮ್ಮೂರಿಗೆ ಬಂದು ಎಣ್ಣೆ ಕೊಡ್ತಾ ಇದಾರೆ. ಅಂದ್ರೆ ಡ್ರಿಂಕ್ಸ್ ಗೊತ್ತಲ್ಲ ನಿಮಗೆ? ಮಾಡಬೇಡಿ, ಅದನ್ನ ಕೊಡ್ತಾ ಇದಾರೆ, ಅದನ್ನ ತಿನ್ನಕ್ಕೆ ಕುಡಿಯಕ್ಕೆ ಇಲ್ಲಿ ಬರ್ತಿದಾರೆ ಅಂತಾರೆ. ಅಂದ್ರೆ ಅವ್ರಿಗಿರೋ ಅಂತ ಕಾಳಜಿ
ನಮ್ಮ ಶಾಲೆಯಲ್ಲಿರೋ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ, ಆ ಶಾಲಾ ಮಕ್ಕಳುಗಳು ಇರೋಂಥ ಕೊಠಡಿಗಳು ಸರಿ ಇಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅಂತ ಅನ್ಸಿತ್ತು. ನಿಜವಾಗಿಯೂ ಇವತ್ತು ಈ ಮಕ್ಕಳ ಧೈರ್ಯ ನೋಡಿದ್ರೆ ಸರ್ ನಿಜವಾಗೂ ಅಪ್ರಿಶಿಯೇಟ್ ಮಾಡಬೇಕು ಇಲ್ಲಿನ ಶಿಕ್ಷಕರು ವೃಂದಕ್ಕೆ. ಅವ್ರಿಗೆ ಈ ಸ್ಟೇಜಿಗೆ ಬಂದು ಮಾತಾಡೋಂಥ ಏನೋ ಧೈರ್ಯ ಇದೆಯಲ್ಲ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಮುಂದೆ ನಿಜವಾಗಿಯೂ ಕೂಡ ಭಾರತಕ್ಕೆ ಭವಿಷ್ಯ ಇದೆ ಅನ್ನೋದು ನಿಮ್ಮಿಂದ ಕಾಣ್ತಾ ಇದೆ, ನಿಮ್ಮಂತ ಮಕ್ಕಳಿಂದ ಕಾಣ್ತಾ ಇದೆ. ನೀವೇನೇನು ಹೇಳಿದಿರೋ ಅದನ್ನ ಎಲ್ಲಾ ಕಾಲ ಪರಿಮಿತಿ ಒಳಗೆ, ಅಂದ್ರೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾದ ಕೆಲಸಗಳನ್ನ ನಾವು ಮಾಡ್ಕೊಡೋದಕ್ಕೆ ಶ್ರಮ ಪಟ್ಟು ಕೆಲಸ ಮಾಡ್ಕೊಡ್ತೀವಿ. ಯಾಕೆಂದ್ರೆ ನೀವು ನಮ್ಮನ್ನ ಕೆಲಸ ಮಾಡಕ್ಕೆ ಆಯ್ಕೆ ಮಾಡಿರೋದು. ಓಕೆನಾ? ಆಗ್ಬೋದಾ? ಪರಿಹರಿಸೋದಕ್ಕೆ ಹೋಗ್ತಾ ಇದೆ.